ದೇವೇಗೌಡರಿಗೆ ರಾಜ್ಯಸಭೆ ಚುನಾವಣೆ ಟಿಕೆಟ್ ನೀಡದೆ ಮೋಸ ಮಾಡಲಾಗಿದೆ. ಇದೊಂದು ದುರಂತವಾಗಿದ್ದು, ಇದು ಬಿಜೆಪಿಯವರ ಸಾಮಾನ್ಯ ಚಾಳಿಯಾಗಿದೆ. ಬಿಜೆಪಿಯವರನ್ನು ನಂಬಿ ಜೆಡಿಎಸ್ನವರು ಹಾಳಾಗುತ್ತಿದ್ದಾರೆ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ನಾನು ಹೆಚ್ಚೇನು ಹೇಳಲು ಬಯಸುವುದಿಲ್ಲ. ಏನೇ ಆಗಲಿ, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ಮೂಲಕ ಬಿಜೆಪಿ ಅಗೌರವ ತೋರುವುದಂತೂ ಸತ್ಯ ಎಂದು ತಮ್ಮ ಹಳೆ ಪಕ್ಷದ ಮುಖಂಡರ ಪರ ಸೊರಬ ಶಾಸಕ ಮಧು ಬಂಗಾರಪ್ಪ ಬ್ಯಾಟ್ ಬೀಸಿದ್ರು. ಸಿದ್ಧತೆ ಎಲ್ಲ ಚೆನ್ನಾಗಿದೆ. ನಮ್ಮ 5 ಕ್ಯಾಂಡಿಡೇಟ್ ಗೆಲ್ತಾರೆ. ಸಫಿಷಿಯೆಂಟಾಗಿ ಮತನೂ ಕೂಡ ಇದೆ. ಯಾವುದೇ ಥರದ ತೊಂದರೆ ಇಲ್ಲ. ಎಲ್ಲರೂ ಗೆಲ್ತಾರೆ. ಯಾರು ಮೇಲ್ಮನೆಯಲ್ಲೂ ಕೂಡ ಕೇಳ್ತಾರೆ, ಇಲ್ಲೂ ಕೂಡ 2 ಮೇಲ್ಮನೆಯಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಗೆಲ್ತಾರೆ. ದೇವೇಗೌಡರಿಗೆ ಕೊಟ್ಟಿಲ್ಲ, ಅದೊಂದು ದುರಂತ. ಅದು ಬಿಜೆಪಿಯವ್ರ ಚಾಳಿ. ನೀವು ಅದೇನು ಸ್ಪೆಷಲಾಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ನಾನು ಈಗ ಹೆಚ್ಚು ಏನೇ ಮಾತಾಡಿದ್ದನ್ನು ಬೇರೆಯವರು ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಅದನ್ನು ಹೇಳದೇ ಇರೋದು ಒಳ್ಳೆಯದು. ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು ಅದು BJP ಅವ್ರು JDS ಅವರು ಅವ್ರು ಸವಸ ಮಾಡಿ ಮಾಡ್ಕೊಂಡಿರೋದು. ಅವ್ರಿಗೆ ಸೆಟ್ ಆಗಲ್ಲ. ಆದರೂ ಕೂಡ ಯಾವುದೋ ಒಂದು ಚಿಂತನೆ ಮೇಲೆ ಹೋದರು. ಈಗ ಅವ್ರು ಕೈ ಕೊಟ್ಟರು. ಅದು ಮುಂಚೆ ನಾವೆಲ್ಲ ನೋಡಿ ಬಂದವರು. ನಾನು BJP ಇದ್ದವನು ಇಲ್ಲ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಂದಿದ್ದೀನಿ. ಓಕೆ.